ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಆಗಬೇಕು, ಬರಬೇಕಾಗಿರೋ ಹಣ ಎಲ್ಲ ನಮ್ಮ ಬಳಿ ಬರಬೇಕು, ನಾವು ಯಾರ್ಯಾರು ಕೊಡಬೇಕು ಎಲ್ಲರಿಗೂ ಕೊಟ್ಬಿಟ್ಟು ಆರಾಮಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಮನಿ ಪರ್ಸು ವ್ಯಾಲೆಟ್ ತುಂಬ ದುಡ್ಡು ಇರೋ ಥರ, ಕೈಯಲ್ಲಿ ಯಾವಾಗಲೂ ದುಡ್ಡು ನಿಲ್ಲೋ ಥರ ಒಂದು ಪರಿಹಾರ. ಇದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. 1ನೇ ನಂಬರಿಂದ ಹಿಡಿದು 9ನೇ ನಂಬರ್ವರೆಗೂ ಹೇಳ್ತೀವಿ. ನೋಟ್ ಮಾಡಿಕೊಂಡು ನೀವು ಇದನ್ನು ಮಾಡಿ. ಈ ಪರಿಹಾರನ ಹಣದ ಹೊಳೆ ಹರಿಯುತ್ತೆ, ಹಣದ ಮಳೆ ಸುರಿಯುತ್ತೆ. ಸೊ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಜನವಶ್ಯಕ್ಕೆ ಧನವಶ್ಯಕ್ಕೆ ಈ ಕಲ್ಲು ಕೆಲಸ ಮಾಡಿದಷ್ಟು ಇನ್ಯಾವ ಕಲ್ಲು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಕಲ್ಲಿನ ಹೆಸರೇ ಅಂಜನ ಕಲ್ಲು ಅಂತ. ಕಪ್ಪು ಅಂಜನ ಕಲ್ಲು. ಕಪ್ಪು ಅಂಜನ ಕಲ್ಲು ಅಂತ ನೀವು ಪೂಜಾ ಸಾಮಗ್ರಿ ಅಂಗಡಿಗೆ ಹೋದ್ರೆ ಸಿಗುತ್ತೆ. ಏನು ಮ್ಯಾಕ್ಸಿಮಮ್ 100 ಗ್ರಾಮ್ಸ್ ಬಂದು ನಿಮಗೆ 200 ರೂಪಾಯಿ. ಒಳ್ಳೆ ಕ್ವಾಲಿಟಿ ಅಂದರೆ 200-250 ರೂಪಾಯಿ ಅಷ್ಟೇ. ನಿಮ್ಮಿಷ್ಟ. ನೀವು 100 ಗ್ರಾಮ್ ತಗೋಬೇಕು ಅಂತಿರೋ, 500 ಗ್ರಾಮ್ ತಗೋಬೇಕು ಅಂತಿರೋ, 300 ಗ್ರಾಮ್ ತಗೋಬೇಕು ಅಂದರೆ ಎಷ್ಟು ಬೇಕಾದಷ್ಟು ತಗೊಳ್ಳಿ. ಅದನ್ನು ತಗೊಂಬಂದು, ಇವಾಗ ನಿಮ್ಮ ಡೇಟ್ ಆಫ್ ಬರ್ತು ಅದನ್ನು ತಗೊಂಬಂದು ಪೂಜೆ ರೂಮಲ್ಲಿಟ್ಟು ನೀವು ಒಂದೆರಡು ಮಂತ್ರ ಹೇಳ್ತೀನಿ, ಆ ಮಂತ್ರನ ಹೇಳ್ಕೊಂಡು ಡೈಲಿ ಪೂಜೆ ಮಾಡ್ತಾ ಬರಬೇಕು. ಅದು ಮಾಡ್ತಾ ಬಂದರೆ ಹಣದ ಹೊಳೆ ಹರಿದು ಬರುತ್ತೆ. ಓಕೆ, ಇದೇ ರೀತಿ ಬಿಸ್ನೆಸ್ ಮಾಡ್ತಾ ಜಾಗದಲ್ಲಿ, ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಂದರೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಕೂಡ ಇದನ್ನ ಇಡ್ಬೋದು. ದೇವ್ರ ಫೋಟೋ ಇರೋ ಜಾಗದಲ್ಲಿ ಇಡಬೇಕು ಇದನ್ನು. ದೇವರ ಪೂಜೆ ರೂಮ್ ಇರೋ ಜಾಗದಲ್ಲಿ, ಇಲ್ಲ ದೇವ್ರ ಫೋಟೋ ಇರೋ ಜಾಗದಲ್ಲೇ ಇಡಬೇಕು ಇದನ್ನು. ಅದು ಬಿಟ್ಟು ಬೇರೆ ಎಲ್ಲೂ ಇಡಬಾರ್ದು. ಓಕೆ, ಇಟ್ಟಾಗ ಜನಾಕರ್ಷಣ, ಧನಾಕರ್ಷಣ. ಧನಾಕರ್ಷಣಕ್ಕಂತೂ ಹೇಳೋದೇ ಬೇಕಾಗಿಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ಒಂದೊಂದು ಡೇಟ್ ಆಫ್ ಬರ್ತವರೆಗೂ ಹೇಗೆ ಅನ್ನೋದನ್ನು ಇವಾಗ ನಾನು ಹೇಳ್ತೀನಿ ನೋಡಿ. ಈಗ ನಿಮ್ಮ ಡೇಟ್ ಆಫ್ ಬರ್ತು 1-10-19-28 ಆಗಿದ್ರೆ, ನೀವು ಒಂದು ಭಾನುವಾರದ ದಿನ, ಓಕೆ, ಅಂಜನ ಕಲ್ಲನ್ನ ತೊಗೊಂಬನ್ನಿ. ಅಂಜನ ಕಲ್ಲು ತೊಗೊಂಬಂದು ಒಂದು ಆರೆಂಜ್ ಕಲರ್ ಬಟ್ಟೆ, ಒಂದು ಹಿತ್ತಾಳೆ ತಟ್ಟೆ ತೊಗೊಂಬರ್ಬೇಕು. ಹಿತ್ತಾಳೆ ತಟ್ಟೆಯಲ್ಲಿ ಆರೆಂಜ್ ಕಲರ್ ಬಟ್ಟೆ, ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಅಂಜನ ಕಲ್ಲು ಇಡಬೇಕು. ನಿಮ್ಮಿಷ್ಟ. ನೀವು 100 ಗ್ರಾಮ್ ಆದರೂ ತೊಗೊಂಬನ್ನಿ, 200 ಗ್ರಾಮ್ ಆದರೂ ತೊಗೊಂಬನ್ನಿ, ನಿಮ್ಮ ಮನಸ್ಸಿಗೆ ತೋಚಿದ್ದಷ್ಟು ತೊಗೊಂಬಂದು ಇಡಿ. ಇಟ್ಟುಬಿಟ್ಟು ಡೈಲಿ ಧೂಪ ಹಾಕಬೇಕು. ಧೂಪ ಇಲ್ಲಾಂದರೆ ಸಾಂಬ್ರಾಣಿನೇ ತೋರಿಸ್ಬೇಕು. ಒರಿಜಿನಲ್ ಸಾಂಬ್ರಾಣಿ ಸಿಗುತ್ತೆ ಈಗಲ್ಲ, ಧೂಪದ ಕಪ್ಪು ಅಂತ ಬರುತ್ತೆ, ಅದರಲ್ಲಿ ಸಾಂಬ್ರಾಣಿ ಹಾಕೋದು ಕೂಡ ಬರುತ್ತೆ, ಸಿಗುತ್ತೆ ಈಗಲ್ಲ. ಸೊ ಅದನ್ನು ತಗೊಂಬಂದು ತೋರಿಸ್ಬೇಕು. ತೋರಿಸ್ಬಿಟ್ಟು ನಮಗೆ ಹಣ ಬರಬೇಕು, ಓಕೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು, ತುಂಬ ಹಣದ ಸಮಸ್ಯೆಗಳಿಂದ ಎಲ್ಲ ಸರಿ ಹೋಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು 2 ಮಂತ್ರ, ಜನವಶ್ಯಕ್ಕೆ ಮಹಾಗಣಪತಿ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಯೇ ನಮಃ. ಮಹಾಗಣಪತಿ ಮಂತ್ರ ಜನವಶ್ಯಕ್ಕೆ, ಲಕ್ಷ್ಮೀ ಗಣಪತಿ ಮಂತ್ರ ಧನವಶ್ಯಕ್ಕೆ. ಈ 2 ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳಿ. ಬೆಳಗ್ಗೆ ಸಂಜೆ ಧೂಪ ತೋರಿಸ್ಕೊಂಡು ಬರ್ತಾ ಇದ್ರಿ ಅಂದರೆ ಇದನ್ನು ಪೂಜೆ ರೂಮಲ್ಲೇ ಇಡಬೇಕು. ಮನೆ ಆದರೆ ಪೂಜೆ ರೂಮು, ಇಲ್ಲ ಪೂಜೆಗೆ ಫೋಟೋ ಇಟ್ಟಿರ್ತಾರಲ್ಲ ಅಲ್ಲೇ ಇಡಬೇಕು ಇದನ್ನು. ಇನ್ನು ವ್ಯಾಪಾರ ಮಾಡೋ ಸ್ಥಳ ಅಂದರೆ ನೀವೆಲ್ಲಿ ದೇವ್ರ ಫೋಟೋ ಇಟ್ಟಿದ್ರೋ ಅಲ್ಲಿ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ರಿ ಅಂದರೆ ಹಣದ ಹೊಳೆ ಹರಿಯುತ್ತೆ. ಜನಾಕರ್ಷಣ, ಧನಾಕರ್ಷಣ, ಇದಕ್ಕೆ ಮೀರಿದ ಪರಿಹಾರ ಇಲ್ಲ. ತಪ್ಪದೇ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತು 2-11-20-29 ಆಗಿದ್ದರೆ, ನೀವೊಂದು ಸೋಮವಾರದ ದಿನ ಅಂಜನ ಕಲ್ಲು, ಓಕೆ, ಕಪ್ಪು ಅಂಜನ ಕಲ್ಲು, ಅದನ್ನು ತಗೊಂಬನ್ನಿ. ತಗೊಂಬಂದು ಹಿತ್ತಾಳೆ ತಟ್ಟೆ ಮೇಲೆ ಬಿಳಿ ಬಣ್ಣದ ಬಟ್ಟೆ ಹಾಕಿ, ಕಾಟನ್ ಬಟ್ಟೆ, ಅದ್ರ ಮೇಲೆ ಆ ಅಂಜನ ಕಲ್ಲು ಇಡಿ. ನಿಮ್ಮ ಪೂಜೆ ರೂಮಲ್ಲಿ ಇಟ್ಬಿಡಿ. ಪೂಜೆ ರೂಮಲ್ಲಿ ಇಟ್ಬಿಟ್ಟು ಮಹಾಗಣಪತಿ ಮಂತ್ರ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಯೇ ನಮಃ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಬೆಳಗ್ಗೆ ಸಂಜೆ ಧೂಪ ತೋರಿಸ್ಬೇಕು. ಧೂಪ ಅಂದರೆ ಧೂಪದ ಕಪ್ಪಲ್ಲೇ ಸಾಂಬ್ರಾಣಿನೂ ಹಾಕೋ ಥರ ಬರುತ್ತೆ, ಅದನ್ನು ಸಾಂಬ್ರಾಣಿ ತಗೊಳ್ಳಿ. ಮನೆಗೆ ಅಂಜನ ಕಲ್ಲಿಗೆ ತೋರಿಸ್ತಾ ಬನ್ನಿ. ಎಲ್ಲ ಕಡೆಯಿಂದ ಹಣ ಬರಬೇಕು. ನಮ್ಮ ಗಲ್ಲಾ ಪೆಟ್ಟಿಗೆ ತುಂಬ ಹಣ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು. ಓಕೆ,
ಈ ಥರ ಒಂದು ಸಂಕಲ್ಪ ಮಾಡಿಬಿಟ್ಟು ಈ ಮಂತ್ರ ಹೇಳೋದಕ್ಕೆ ಪ್ರಾರಂಭಿಸಿ. ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅಂತ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ, ಆ ರೀತಿ ಹಣಕಾಸು ಬರುತ್ತೆ. ವ್ಯಾಪಾರ ಮಾಡೋ ಸ್ಥಳ ಇತ್ತಂದರೆ ಅಲ್ಲಿ ಅಷ್ಟೇ ದೇವ್ರ ಫೋಟೋ ಎಲ್ಲಿಟ್ಟಿರ್ತಿರೋ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಈ ಅಂಜನ ಕಲ್ಲನ್ನ ಅಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿ. ಎಲ್ಲ ದಿಕ್ಕುಗಳಿಂದ ಕೂಡ ಹಣದ ಸುರಿಮಳೆ ಏರ್ಪಡುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 3/12/21 ಆಗಿದ್ರೆ ನೀವು ಒಂದು ಗುರುವಾರದ ದಿನ ಅಂಜನ ಕಲ್ಲು ತಗೊಳ್ಳಿ, ಕಪ್ಪು ಅಂಜನ ಕಲ್ಲು ತಗೊಂಡ್ಬಿಟ್ಟು ಒಂದು ಹಿತ್ತಾಳೆ ತಟ್ಟೆ ತಗೊಳ್ಳಿ. ಹಿತ್ತಾಳೆ ತಟ್ಟೆ ಮೇಲೆ ಒಂದು ಹಳದಿ ಬಣ್ಣದ ಬಟ್ಟೆ ಹಾಕ್ಬಿಡಿ. ಆ ಹಳದಿ ಬಣ್ಣದ ಬಟ್ಟೆ ಮೇಲೆ ಈ ಕಪ್ಪು ಅಂಜನ ಕಲ್ಲನ್ನ ಇಡಿ. ನಿಮ್ಮಿಷ್ಟ, 100 ಗ್ರಾಮ್ ಆದರೂ ತಗೋಬೋದು, 300 ಗ್ರಾಮ್ ಆದರೂ ತಗೋಬೋದು, ನಿಮಗೆ ಮನಸ್ಸಿಗೆ ತೋಚಿದಷ್ಟು ಗ್ರಾಮ್. ಎಲ್ರಿಗೂ ಈ ನಡುವೆ ನಿಮಗೆಲ್ಲ ಲಕ್ಕಿ ನಂಬರ್ಸ್ ಗೊತ್ಬಿಟ್ಟಿರುತ್ತೆ. ಆ ಲಕ್ಕಿ ನಂಬರ್ ವೆಯ್ಟ್ಗೆ ತಗೊಳ್ಳಿ, ಇಡಿ. ಪೂಜೆ ರೂಮಲ್ಲೇ ಇಡಬೇಕು, ಬೇರೆ ಇನ್ನೆಲ್ಲೂ ಇಡಬಾರ್ದು. ಪೂಜೆ ರೂಮಲ್ಲೇ ಇಡಬೇಕು. ಯಾಕಂದರೆ ಇದು ಧನವಶ್ಯ, ಜನವಶ್ಯ, ದೈವವಶ್ಯನೂ ಮಾಡಿಕೊಡುತ್ತೆ ನಿಮಗೆ. ಯಾರಾದರೂ ದೈವವನ್ನು ಕಟ್ಟಾಕ್ಬಿಟ್ಟಿದ್ರೆ, ಹಣ ಬರಬಾರ್ದು ಅಂತ ಲಕ್ಷ್ಮಿಯಿಂದ ಕಟ್ಟಾಕ್ಬಿಟ್ಟಿದ್ರು ಕೂಡ ಅದನ್ನು ಬಿಡಿಸ್ಬಿಡುತ್ತೆ. ಅದಕ್ಕೆ ಇದು ದೈವದ ಜಾಗದಲ್ಲೇ, ದೈವದ ಸ್ಥಳದಲ್ಲೇ ಇಡಬೇಕಿದು. ಸೊ ನಿಮ್ಮ ಪೂಜೆ ರೂಮಲ್ಲಿ ಇದನ್ನು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಬಿಟ್ಟು ಅಂಜನ ಕಲ್ಲು ಇಡಿ. ಮಹಾಗಣಪತಿ ಮಂತ್ರ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನೇ ಸ್ವಾಹ, ಈ ಮಂತ್ರ. ಆಮೇಲೆ ಲಕ್ಷ್ಮೀ ಗಣಪತಿ ಮಂತ್ರ, ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಒರಿಜಿನಲ್ ಸಾಂಬ್ರಾಣಿನೇ ಹಾಕಬೇಕು. ಇವತ್ತು ಸಿಗುತ್ತೆ, ಈ ಧೂಪದ ಕಪ್ ಅಂತ ಬರುತ್ತೆ, ಆಮೇಲೆ ಒಂದು ಕವರಲ್ಲಿ ಕೊಟ್ಟಿರ್ತಾರೆ ಸಾಂಬ್ರಾಣಿನ. ಆ ಧೂಪ ಹಚ್ಬಿಟ್ಟು ಸಾಂಬ್ರಾಣಿ ಹಾಕಿ ಬೆಳಗ್ಗೆ ಸಂಜೆ ತೋರಿಸ್ತಾ ಬನ್ನಿ. ವ್ಯಾಪಾರದ ಸ್ಥಳ ಇದೆ ಅಂತ ಇಟ್ಕೊಳ್ಳಿ, ಗಲ್ಲಾಪೆಟ್ಟಿಯಲ್ಲಿ ಇಟ್ಬಿಡಬಾರ್ದು. ವ್ಯಾಪಾರ ಸ್ಥಳದ ದೇವ್ರ ಫೋಟೋ ಎಲ್ಲ ಇಟ್ಟಿರ್ತೀರಲ್ಲ ನೀವು, ಅಲ್ಲಿ ಈ ಅಂಜನ ಕಲ್ಲನ್ನ ಇಡಬೇಕು. ಇಟ್ಟು ಕಪ್ಪು ಅಂಜನ ಕಲ್ಲನ್ನ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಎಲ್ಲ ಕಡೆಯಿಂದನೂ ಹಣದ ಸುರಿಮಳೆ ಸುರಿಯುತ್ತೆ. ಅಷ್ಟು ಧನವಶ್ಯ, ಜನವಶ್ಯ, ದೈವ ಕೂಡ ನಿಮಗೆ ಒಳ್ಳೆದನ್ನ ಮಾಡುತ್ತೆ. ದೈವವಶ್ಯ ಎಲ್ಲ ಆಗುತ್ತೆ, ರಾಜವಶ್ಯ ಕೂಡ ಆಗುತ್ತೆ. ತುಂಬ ಪವರ್ಫುಲ್ ಆದಂಥ ಪರಿಹಾರ, ತಪ್ಪದೇ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ 4/13/22/31 ಆಗಿದ್ರೆ ನೀವು ಒಂದು ಶುಕ್ರವಾರ ದಿನ ಕಪ್ಪು ಅಂಜನ ಕಲ್ಲನ್ನ ತಗೊಂಬನ್ನಿ. ಒಂದು ಹಿತ್ತಾಳೆ ತಟ್ಟೆ, ಆ ಹಿತ್ತಾಳೆ ತಟ್ಟೆ ಮೇಲೆ ಒಂದು ಬ್ಲೂ ಕಲರ್ ಬಟ್ಟೆ ಹಾಕಿ, ಬ್ಲೂ ಕಲರ್ ಬಟ್ಟೆ, ಕಾಟನ್ ಬಟ್ಟೆನೆ, ಬ್ಲೂ ಕಲರ್ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಅಂಜನ ಕಲ್ಲು ಇಟ್ಬಿಟ್ಟು ನಿಮ್ಮ ಪೂಜೆ ರೂಮಲ್ಲಿ ಇಟ್ಬಿಟ್ಟು ನಮ್ಗೆ ಎಲ್ಲ ಕಡೆಯಿಂದ ದುಡ್ಡು ಬರಬೇಕು, ಹಣ ನಿಲ್ಲಬೇಕು, ಸ್ಥಿರ ಲಕ್ಷ್ಮಿ ಪ್ರಾಪ್ತಿ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ದುಡ್ಡು ಚೆನ್ನಾಗಿರಬೇಕು, ಮನಿ ಪರ್ಸ್ ವ್ಯಾಲೆಟ್ ತುಂಬ ದುಡ್ಡು ಚೆನ್ನಾಗಿರಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಹಾಗಣಪತಿ ಮಂತ್ರ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಮಹಾಗಣಪತಿ ಮಂತ್ರ, ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಬೆಳಗ್ಗೆ ಸಂಜೆ ವಿತೌಟ್ ಫೇಲ್ ಧೂಪ ಅಂದರೆ ಸಾಂಬ್ರಾಣಿ ಹಾಕಬೇಕು. ಧೂಪದ ಕಪ್ ಅಂತ ಬರುತ್ತೆ, ಸಾಂಬ್ರಾಣಿ ಒರಿಜಿನಲ್ ಬರುತ್ತೆ, ಅದನ್ನು ಹಾಕಿ ಬೆಳಗ್ಗೆ ಸಂಜೆ ತೋರಿಸ್ತಾ ಬನ್ನಿ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಜಪ ಮಾಡಿ, ಖಂಡಿತವಾಗ್ಲೂ ಸ್ಥಿರ ಲಕ್ಷ್ಮಿ ಪ್ರಾಪ್ತಿ ಆಗ್ತಾರೆ. ಸೊ ನೀವು ವ್ಯಾಪಾರ ಮಾಡೋ ಸ್ಥಳ ಅಂದರೆ ನೀವು ಎಲ್ಲಿ ದೇವ್ರನ್ನ ಇಟ್ಟಿರ್ತೀರೋ, ವ್ಯಾಪಾರ ಮಾಡೋ ಸ್ಥಳದಲ್ಲಿ ದೇವ್ರ ಫೋಟೋ ದೀಪ ಎಲ್ಲ ಹಚ್ತಿರ್ತೀರಲ್ಲ, ಆ ಜಾಗದಲ್ಲಿ ಇಡಿ. ನೋಡಿ ಧನವಶ್ಯ ಹೇಗೆ ಇರುತ್ತೆ ಅಂತ. ಧನವಶ್ಯ, ಜನವಶ್ಯ, ರಾಜ್ಯವಶ್ಯ, ದೈವವಶ್ಯ, ಯಾವುದೇ ದೇವ್ರನ್ನ ಬಂಧನ ಮಾಡಾಕಿದ್ರು ಕೂಡ ಕಟ್ಟುಗಳೆಲ್ಲ ಬಿಡಿಸೋಗುತ್ತೆ. ಕಪ್ಪು ಅಂಜನ ಕಲ್ಲಿಗೆ ಅಷ್ಟೊಂದು ಪವರ್. ತಪ್ಪದೇ ಇದನ್ನು ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ 5/14/23 ಆಗಿದ್ದರೆ ನೀವು ಒಂದು ಬುಧವಾರದ ದಿನ ಕಪ್ಪು ಅಂಜನ ಕಲ್ಲನ್ನ ತಗೊಂಬನ್ನಿ. ಹಿತ್ತಾಳೆ ತಟ್ಟೆ ಮೇಲೆ ಹಸಿರು ಕಲರ್ ಬಟ್ಟೆ ಹಾಕ್ಬಿಡಿ, ಕಾಟನ್ ಬಟ್ಟೆ, ಅದ್ರ ಮೇಲೆ ಈ ಕಪ್ಪು ಅಂಜನ ಕಲ್ಲನ್ನ ಇಡಿ. ಇದನ್ನು ಪೂಜೆ ರೂಮಲ್ಲೇ ಇಡಬೇಕು, ಬೇರೆಲ್ಲೂ ಇಡಕೂಡದು, ಪೂಜೆ ರೂಮಲ್ಲಿ ಇಡಬೇಕು. ಪೂಜೆ ರೂಮಲ್ಲಿ ಇಟ್ಬಿಟ್ಟು ಮಹಾಗಣಪತಿ ಮಂತ್ರ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಯೇ ನಮಃ. ಭಾರಿ ಪವರ್ಫುಲ್ ಆದಂಥ ಮಂತ್ರ. ಈ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಧೂಪ ತೋರಿಸ್ಬೇಕು ಆ ಅಂಜನ ಕಲ್ಲಿಗೆ, ಕಪ್ಪು ಅಂಜನ ಕಲ್ಲಿಗೆ. ಒರಿಜಿನಲ್ ಸಾಂಬ್ರಾಣಿ ಸಿಗುತ್ತೆ, ಧೂಪದ ಕಪ್ ಅಂತ ಸಿಗುತ್ತೆ. ಈಗ ಆ ಧೂಪದ ಕಪ್ಪನ್ನ ಅಂಟಿಸ್ಬಿಟ್ಟು ಆ ಒರಿಜಿನಲ್ ಸಾಂಬ್ರಾಣಿ ಅದರಲ್ಲಿ ಹಾಕಿದ್ರಂದರೆ ಭಾರಿ ಪವರ್ಫುಲ್ ಆದಂಥ ಒಂದು ಫ್ರಾಗ್ರೆನ್ಸು. ಓಕೆ, ಲಕ್ಷ್ಮಿ ಕಟಾಕ್ಷಕ್ಕೆ ಅದನ್ನು ಕಪ್ಪು ಅಂಜನ ಕಲ್ಲಿಗೆ ತೋರಿಸ್ಬೇಕು. ನೀವು ವ್ಯಾಪಾರ ಮಾಡೋ ಸ್ಥಳ ಅಂದರೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಎಲ್ಲಿ ದೇವ್ರ ಫೋಟೋ ದೀಪ ಎಲ್ಲ ಬೆಳಗ್ತಿರ್ತೀರೋ ಅಲ್ಲಿ ಇದನ್ನ ಇಡಿ. ನೋಡಿ ಹಣಕಾಸಿನ ಸುರಿಮಳೆ, ಹಣಕಾಸಿನ ಹೊಳೆ ಹರಿಯುತ್ತೆ. ತುಂಬ ಪವರ್ಫುಲ್ ಆದಂಥ ಪರಿಹಾರ, ಕಪ್ಪು ಅಂಜನ ಕಲ್ಲಿನ ಪರಿಹಾರ. ತಪ್ಪದೇ ಮಾಡಿ. ಖಂಡಿತವಾಗ್ಲೂ ಹಣಕಾಸಿನಲ್ಲಿ ಭಾಳ ಒಳ್ಳೆ ಸುಧಾರಣೆ ನಿಮಗೆ ಕಂಡು ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 6/15/24 ಆಗಿದೆ. ನೀವು ಒಂದು ಶುಕ್ರವಾರದ ದಿನ
ಕಪ್ಪು ಅಂಜನ ಕಲ್ಲನ್ನ ತೊಗೊಂಬನ್ನಿ. ಒಂದು ಹಿತ್ತಾಳೆ ತಟ್ಟೆನೇ ಇಡಬೇಕು. ಹಿತ್ತಾಳೆ ತಟ್ಟೆ ಏನಕ್ಕೆ ಆಗಾಗ ಹೇಳ್ತಿರ್ತೀನಿ ನಾನು ಅಂದರೆ, ಹಿತ್ತಾಳೆ ಅಂದರೆ ಬುಧ ಅಂದರೆ ನಾರಾಯಣ. ಓಕೆ, ಅದ್ರ ಮೇಲೆ ನೀವೇನು ಮಾಡ್ತೀರಿ ಅಂದರೆ ಬಿಳಿ ಕಲರ್ ಕಾಟನ್ ಬಟ್ಟೆ ಹಾಕಿ, ಬಿಳಿ ಕಲರ್ ಕಾಟನ್ ಬಟ್ಟೆ ಮೇಲೆ ಈ ಕಪ್ಪು ಅಂಜನ ಕಲ್ಲನ್ನ ಇಡಿ. ನಿಮ್ಮ ಪೂಜೆ ರೂಮಲ್ಲೇ ಇಡಬೇಕು, ಬೇರೆ ಎಲ್ಲೂ ಇಡಬಾರ್ದು. ಹಣ ಬರುತ್ತೆ ಅಂದಿದ ತಕ್ಷಣ ನೀವು ಎಲ್ಲೆಲ್ಲೋ ಕ್ಯಾಶ್ ಬಾಕ್ಸ್ ಅಲ್ಲಿ ಇಲ್ಲಿ ಇಡೋಕ್ಕೆಲ್ಲ ಹೋಗ್ಬಿಡಿ. ಪೂಜೆ ರೂಮಲ್ಲೇ ಇಡಬೇಕು. ಅಂಜನ ಕಲ್ಲು ಯಾವತ್ತು ಪೂಜೆ ರೂಮಲ್ಲೇ ಇಡಬೇಕು. ದೇವ್ರು ಎಲ್ಲಿರ್ತಾರೋ ದೈವ ಸ್ಥಳದಲ್ಲಿ ಇರಬೇಕು. ಅದು ತನ್ನಿ, ಇಟ್ಬಿಟ್ಟು ಮಹಾಗಣಪತಿ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ ಎಷ್ಟು ಬಾರಿ ಆಗುತ್ತೋ ಅಷ್ಟು ಜಪ ಮಾಡಿ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಲಕ್ಷ್ಮೀ ಗಣಪತಿ ಮಂತ್ರ, ಸೊ ಲಕ್ಷ್ಮೀ ಕಟಾಕ್ಷಕ್ಕೆ, ಮಹಾಗಣಪತಿ ಮಂತ್ರ ಜನವಶ್ಯಕ್ಕೆ. ಈ ಮಂತ್ರನ ನೀವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳಿ. ಒರಿಜಿನಲ್ ಧೂಪ ಸಾಂಬ್ರಾಣಿ ತೋರಿಸ್ಬೇಕು. ಧೂಪದ ಕಪ್ ಅಂತ ಸಿಗುತ್ತೆ ಈಗ ಮಾರ್ಕೆಟಲ್ಲಿ, ಒರಿಜಿನಲ್ ಸಾಂಬ್ರಾಣಿ ಕೂಡ ಸಿಗುತ್ತೆ. ಆ ಧೂಪದ ಕಪ್ಪನ್ನ ಉರಿಸ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಅಂದರೆ ಒಳ್ಳೆ ಹೊಗೆ, ಒಳ್ಳೆ ಫ್ರಾಗ್ರೆನ್ಸ್. ಅದನ್ನು ಮಾತ್ರ ತೋರಿಸಿ ಅಂಜನ ಕಲ್ಲಿಗೆ. ವ್ಯಾಪಾರ ಮಾಡೋ ಜಾಗ ಅಂದರೆ ವ್ಯಾಪಾರ ಮಾಡ್ತಕ್ಕಂಥ ಆ ದೇವ್ರ ಫೋಟೋ ದೀಪ ಬೆಳಗ್ತಕ್ಕಂಥ ಜಾಗದಲ್ಲಿ ಅಂಜನ ಕಲ್ಲನ್ನ ಇಡ್ಲಿ. ನೋಡಿ, ಹಣಕಾಸಿನಲ್ಲಿ ಎಂಥ ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತೆ ಅಂದರೆ ಊಹೆಗೂ ನಿಮಗೆ ನಿಲ್ಕಲ್ಲ. ಅಂಥ ಹಣಕಾಸಿನಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು ಕಂಡು ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 7/16/25 ಆಗಿದ್ದರೆ ನೀವು ಒಂದು ಶುಕ್ರವಾರ ದಿನ ಕಪ್ಪು ಅಂಜನ ಕಲ್ಲನ್ನ ತೊಗೊಂಬನ್ನಿ. ಹಿತ್ತಾಳೆ ತಟ್ಟೆ ಮೇಲೆ ಒಂದು ಬಿಳಿ ಬಟ್ಟೆ, ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರಲ್ಲಿ ಕಲ್ಲನ್ನ ಇಟ್ಬಿಟ್ಟು ಪೂಜೆ ರೂಮಲ್ಲಿ ಇಟ್ಬಿಡಿ. ಮಹಾಗಣಪತಿ ಮಂತ್ರ, ಲಕ್ಷ್ಮೀ ಗಣಪತಿ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಎಲ್ಲ ಕಡೆಯಿಂದ ದುಡ್ಡು ಬರಬೇಕು, ಬೀರು ತುಂಬ ದುಡ್ಡಿರಬೇಕು, ಬ್ಯಾಂಕ್ ಅಕೌಂಟ್ ತುಂಬ ದುಡ್ಡಿರಬೇಕು, ಮನಿ ಪರ್ಸ್ ವ್ಯಾಲೆಟ್ ತುಂಬ ಇರಬೇಕು, ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗಬೇಕು, ನಮಗೆ ಬರಬೇಕಾಗಿರೋ ಹಣ ಎಲ್ಲ ಬರಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಎಷ್ಟು ಬಾರಿ ಆಗುತ್ತೆ ಈ ಮಂತ್ರನ ಜಪ ಮಾಡಿ. ಒಂದು ಧೂಪ ತೋರಿಸ್ಬೇಕು ಬೆಳಗ್ಗೆ ಸಂಜೆ. ಇವಾಗೆಲ್ಲ ಸಾಂಬ್ರಾಣಿ ಪೌಡರ್ ಮಾಡಿ ಧೂಪದ ಕಪ್ ಅಂತ ಕೊಡ್ತಾರೆ, ತುಂಬ ಈಸಿ. ಇಲ್ಲಾಂದ್ರೆ ನಾವು ಈ ತೆಂಗಿನಕಾಯಿ ಚಿಪ್ಪೆಲ್ಲ ಒಡೆದು ಹಾಕಿ ಮಾಡೋಷ್ಟೊತ್ತಿಗೆ ಕಷ್ಟ ಆಗುತ್ತೆ. ಧೂಪ ತೋರಿಸಿ, ಒರಿಜಿನಲ್ ಧೂಪ ಸಿಗುತ್ತೆ ಈಗ. ಆ ದೇಸಿ ಧೂಪ ತೋರಿಸಿದ್ರೆ ಸಾಂಬ್ರಾಣಿ ಅಂದರೆ ಹಣ ಅಟ್ರಾಕ್ಷನ್ ಹೇಗಿರುತ್ತೆ ಅಂದರೆ ಊಹೆ ಮಾಡೋಕ್ಕಾಗಲ್ಲ. ಅದೇ ರೀತಿ ನೀವು ವ್ಯಾಪಾರ ಮಾಡೋರಾಗಿದ್ದರೆ ವ್ಯಾಪಾರದಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟು ದೀಪ ಬೆಳಗ್ತಿರಲ್ಲ, ಆ ಸ್ಥಳದಲ್ಲೇ ಅಂಜನ ಕಲ್ಲು ಇಡಬೇಕು. ಇಟ್ಟು ನೋಡಿ, ಹಣಕಾಸು ಸುರಿಮಳೆ ಎಲ್ಲ ಕಡೆಯಿಂದನೂ ಪ್ರಾರಂಭಿಸುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು 8/17/26 ಆಗಿದ್ದರೆ ನೀವು ಒಂದು ಶುಕ್ರವಾರದ ದಿನ ಕಪ್ಪು ಅಂಜನ ಕಲ್ಲು ತೊಗೊಂಬನ್ನಿ. ಹಿತ್ತಾಳೆ ತಟ್ಟೆ ಮೇಲೆ ಒಂದು ಕಾಟನ್ ಬಟ್ಟೆ ಬ್ಲೂ ಕಲರ್ದು ಹಾಕಿ ಅದ್ರ ಮೇಲೆ ಅಂಜನ ಕಲ್ಲಿಡಿ. ಇಟ್ಬಿಟ್ಟು ನಮಗೆಲ್ಲ ಕಡೆಯಿಂದ ದುಡ್ಡು ಬರಬೇಕು, ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗಬೇಕು, ಸೊ ಧನವಶ್ಯ ಎಲ್ಲ ಏರ್ಪಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು, ಬ್ಯಾಂಕ್ ಅಕೌಂಟು, ಮನಿ ಪರ್ಸ್ ವ್ಯಾಲೆಟ್ ತುಂಬ ದುಡ್ಡಿರಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಈ ಮಹಾಗಣಪತಿ ಮಂತ್ರ, ಲಕ್ಷ್ಮೀ ಗಣಪತಿ ಮಂತ್ರನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಭಾರಿ ಪವರ್ಫುಲ್ ಆದಂಥ ಮಂತ್ರ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಮಾಡ್ಬೇಕಾದ್ರೆ ಇಷ್ಟೇ, ಜಪದ ಜೊತೆಗೆ ಧೂಪ ತೋರಿಸ್ಬೇಕು. ಒರಿಜಿನಲ್ ಸಾಂಬ್ರಾಣಿ ಇವಾಗ ಸಿಗುತ್ತೆ, ಪೌಡರ್ ಮಾಡಿಬಿಟ್ಟು ಧೂಪದ ಕಪ್ ಅಂತ ಹೇಳಿಕೊಡ್ತಾರೆ. ಆ ಧೂಪದ ಕಪ್ ಅಣಿಸ್ಬಿಟ್ಟು ನೀವು ಅದು ಸಾಂಬ್ರಾಣಿ ಹಾಕ್ಬಿಟ್ರೆ ಒಳ್ಳೆ ಫ್ರಾಗ್ರೆನ್ಸ್, ಘಮ ಘಮ ಅಂತ. ಅದನ್ನು ತೋರಿಸ್ತಾ ಬಂದರೆ ಅಂದರೆ ಬೆಳಗ್ಗೆ ಸಂಜೆ ಹಣಕಾಸಿನ ಹೊಳೆ ಹರಿಯುತ್ತೆ. ತುಂಬ ಒಳ್ಳೆ ವ್ಯತ್ಯಾಸಗಳು ನೀವು ಹಣಕಾಸಲ್ಲಿ ನೋಡ್ಬೋದು. ವ್ಯಾಪಾರ ಮಾಡೋರಾದರೆ ನೀವು ದೇವರು, ಇದು ಮನೆ ಅಂದರೆ ಮನೆ ಪೂಜೆ ರೂಮಲ್ಲಿ ಇಡಬೇಕು, ಮನೆ ದೇವ್ರ ಫಟ ಆಮೇಲೆ ದೀಪ ಬೆಳಗ್ತಿರಲ್ಲ ಅಲ್ಲೇ ಇಡಬೇಕು, ಬೇರೆ ಎಲ್ಲಿ ಇಡಬಾರ್ದು. ಅದೇ ರೀತಿ ನೀವು ವ್ಯಾಪಾರ ಮಾಡೋರಂದರೆ ನಿಮ್ಮ ವ್ಯಾಪಾರದ ದೇವರು ಫೋಟೋ ಇಡ್ತಕ್ಕಂಥ ದೀಪ ಬೆಳಗ್ತಕ್ಕಂಥ ಸ್ಥಳದಲ್ಲೇ ಇಡಬೇಕು. ಇಟ್ಟು ನೋಡಿ, ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ 9/18/27 ಆಗಿದ್ದರೆ ನೀವು ಒಂದು ಮಂಗಳವಾರದ ದಿನ ಕಪ್ಪು ಅಂಜನ ಕಲ್ಲನ್ನ ತೊಗೊಂಬನ್ನಿ. ಒಂದು ಹಿತ್ತಾಳೆ ತಟ್ಟೆ ಮೇಲೆ ಒಂದು ಕೆಂಪು ಕಲರ್ ಬಟ್ಟೆ ಕಾಟನ್ದು, ಅದ್ರ ಮೇಲೆ ಅಂಜನ ಕಲ್ಲಿಡಿ. ಇಟ್ಬಿಟ್ಟು ನಿಮ್ಮ ಪೂಜೆ ರೂಮಲ್ಲಿ ಅದನ್ನು ಇಟ್ಬಿಟ್ಟು ಎಲ್ಲ ಕಡೆಯಿಂದ ಹಣ ಬರಬೇಕು, ಎಲ್ಲ ಕಡೆಯಿಂದ ಹಣಕಾಸು ಬರಬೇಕು. ಸೊ ಮನಿ ಪರ್ಸ್ ವ್ಯಾಲೆಟ್ ತುಂಬ ಹಣ ಇರಬೇಕು, ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗಬೇಕು, ಅಕೌಂಟಲ್ಲಿ ತುಂಬ ದುಡ್ಡು ಇರಬೇಕು. ಈ ಥರ ಎಲ್ಲ ಸಂಕಲ್ಪ ಮಾಡಿಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ. ಮಹಾಗಣಪತಿ ಮಂತ್ರ, ಲಕ್ಷ್ಮೀ ಗಣಪತಿ ಮಂತ್ರ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ. ಒರಿಜಿನಲ್ ಸಾಂಬ್ರಾಣಿ ಸಿಗುತ್ತೆ, ಧೂಪದ ಕಪ್ ಅಂತ ಸಿಗುತ್ತೆ. ಆ ಧೂಪದ ಕಪ್ಪನ್ನ ಅಂಟಿಸ್ಬಿಟ್ಟು ಈ ಒರಿಜಿನಲ್ ಸಾಂಬ್ರಾಣಿ ಪೌಡರ್ನ ಅದಕ್ಕೆ ಹಾಕ್ಬಿಡಿ. ಆ ಧೂಪನೇ ತೋರಿಸ್ಬೇಕು ಬೆಳಗ್ಗೆ ಸಂಜೆ, ಪೂಜೆ ರೂಮಲ್ಲೇ ಇಡಬೇಕು ಇದನ್ನು. ಅದೇ ರೀತಿ ವ್ಯಾಪಾರ ಮಾಡೋರಂದರೆ
ನೀವು ಪೂಜಾ ಪಟ ಎಲ್ಲ ಇಟ್ಟಿರ್ತೀರಲ್ಲ, ದೇವ್ರ ಪಟ ಇಟ್ಟಿರ್ತೀರ, ಅಲ್ಲಿ ದೀಪ ಬೆಳಗ್ತಿರಲ್ಲ, ಅಲ್ಲಿ ಇಟ್ಬಿಡಿ. ನೋಡಿ, ಅಷ್ಟ ದಿಕ್ಕುಗಳಿಂದಲೂ ದುಡ್ಡು ಬರೋದಕ್ಕೆ ಪ್ರಾರಂಭಿಸುತ್ತೆ. ಧನವಶ್ಯ, ಜನವಶ್ಯ, ರಾಜ್ಯವಶ್ಯ, ದೈವವಶ್ಯ ಕೂಡ ಆಗುತ್ತೆ. ನಿಮ್ಮ ಮೇಲೆ ಯಾರೇ ಬಂದ್ಸಿಟ್ಟಿದ್ರು ಕೂಡ, ದೈವನ ಬಂದ್ಸಿಟ್ಟು, ಲಕ್ಷ್ಮಿನ ಬಂದ್ಸಿಟ್ಟು ಹಣಕಾಸು ಬರಬಾರ್ದು ಅಂತ ಮಾಡಿದರೆ ಅದು ಕೂಡ ಸರಿ ಹೋಗುತ್ತೆ. ತಪ್ಪದೇ ಇದನ್ನು ಮಾಡಿ, ಒಳ್ಳೆ ಬೆನಿಫಿಟ್ ನಿಮಗೆ ಸಿಗುತ್ತೆ ಇದರಿಂದ. ಸೊ ವೀಕ್ಷಕರೇ, ಕಪ್ಪು ಅಂಜನಕಲ್ಲು ತಗೊಂಬಂದು ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ, ವ್ಯಾಪಾರದ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಸ್ಥಿರಲಕ್ಷ್ಮಿ ಪ್ರಾಪ್ತಿಯಾಗೋದು ಶತಸಿದ್ಧ. ಅದೇ ರೀತಿ ಧನವಶ್ಯ, ಜನವಶ್ಯ, ರಾಜ್ಯವಶ್ಯ, ದೈವವಶ್ಯ, ಯಾವುದೇ ಬಂಧನಗಳು ನಿಮಗೆ ಆಕರ್ಷಣ ಶಕ್ತಿ ಬರಬಾರ್ದು ಅಂತ ಮಾಡಿದರೆ, ಆ ಬಂಧನ ಎಲ್ಲ ಹೋಗಿ ನಿಮಗೊಂದು ಆಕರ್ಷಣ ಶಕ್ತಿ ಬರುತ್ತೆ. ತಪ್ಪದೇ ಕಪ್ಪು ಅಂಜನಕಲ್ಲನ್ನ ತೊಗೊಂಬಂದು ಮನೇಲಿಟ್ಟು ಪೂಜೆ ಮಾಡಿ, ಒಂದೊಂದು ಡೇಟ್ ಆಫ್ ಬರ್ತವ್ರಿಗೂ ಕೂಡ ನಾನು ವಿಶೇಷವಾಗಿ ಏನು ಹೇಳಿದ್ದೀನೋ ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ, ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.